ಅವರು ಇವತ್ತ ಧೈರ್ಯವಾಗಿ ನಿಂತು RSS ನೋಂದಣಿ ಆಗಲಿಕ್ಕೆ ಬೇಕು ಅಂತ ಹೇಳ್ತಾ ಇದ್ದಾರೆ. 68 ಒಂದು ಕೇಂದ್ರ ಕಚೇರಿ ನಿಮ್ಮದು ನಾಗ್ಪುರದಲ್ಲಿದೆ. 68,000 ಶಾಖೆಗಳು ಇಡೀ ಜಗತ್ತಿನಾದ್ಯಂತ. ಅವಕ್ಕೆ ನೋಂದಣಿ ಬೇಡ, ಅವಕ್ಕೊಂದು ಅಡ್ರೆಸ್ ಬೇಡ, ಅವಕ್ಕೊಂದು ಅದ್ರ ಡಿಟೇಲ್ಸ್ ಬೇಡ, ಅಡಿಟ್ ಬೇಡ. ಜನ ನಮಗೆ ದೇಣಿಗೆ ಕೊಡ್ತಾರಂತ ಹೇಳ್ತಾ ಇದ್ದಾರೆ. ದುಡ್ಡು ದೇಣಿಗೆಗೂ ಲೆಕ್ಕ ಕೊಡ್ಬೇಕಲ್ಲ ಈ ದೇಶದಲ್ಲಿ. ಎಲ್ಲ ಗುಡಿ ಗುಂಡಾರ ದರ್ಗಾ ಮಸೀದಿಗಳಿಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಲೆಕ್ಕ ಕೊಡ್ತಾರೆ ಅವರು ವರ್ಷ ವರ್ಷ. ನಿಮಗೆ ದೇಣಿಗೆ ಕೊಟ್ಟಿದ್ದಕ್ಕೆ ಯಾಕೆ ಲೆಕ್ಕ ಬೇಡ? ಒಟ್ಟಿನಲ್ಲಿ ಇವರಿಗೆ ಸಂವಿಧಾನ ಒಪ್ಪಿಕೊಳ್ಳೋ ಮನಸ್ಸಿಲ್ಲ. ಪ್ರಿಯಾಂಕಾ ಖರ್ಗೆ ಅವರನ್ನ ಟೀಕೆ ಮಾಡೋದು ಬಿಟ್ಟು ಇವರು RSS ಸಂಘಟನೆಯನ್ನು ನೋಂದಣಿ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಹೇಳುತ್ತಾ, ಪ್ರಿಯಾಂಕಾ ಖರ್ಗೆ ಅವರ ಬೆಂಬಲಕ್ಕೆ ಇಡೀ ಸರ್ಕಾರ ನಿಂತಿದೆ, ಕಾಂಗ್ರೆಸ್ ಪಕ್ಷ ನಿಂತಿದೆ. ಇದು ಮಾಡುವವರೆಗೆ ಅವರು ಬಿಡುವುದಿಲ್ಲ ಅನ್ನೋ ಭರವಸೆನೂ ನಮಗಿದೆ. ಆಮೇಲೆ ಈ ದೇಶದಲ್ಲಿ 12 ವರ್ಷಗಳ ಕಾಲ ಮೋದಿಯವರು ಆಳಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಆಳಿದ್ದಾರೆ, ಇನ್ನೂ ಆಳಲಿ, ನಮ್ದೇನೂ ತಕರಾರಿಲ್ಲ. ಅವರು ಎಷ್ಟು ದಿನ ಜನ ಅವರಿಗೆ ಅಧಿಕಾರ ಕೊಡ್ತಾರೆ ಅಷ್ಟು ದಿವಸ ಆಳಲಿ. ಆದರೆ 12 ವರ್ಷಗಳ ಕಾಲ ಆಳದ ಮೇಲೆ BJP ಬೆಳೀತು, RSS ಬೆಳೀತು, ಆದ್ರೆ ದೇಶ ಬೆಳೀಲೇ ಇಲ್ಲ. ದೇಶದ ಪರಿಸ್ಥಿತಿ ಇವತ್ತು ಅವನತಿ ಹೋಗ್ಬಿಟ್ಟಿದೆ 12 ವರ್ಷಗಳ ಕಾಲ. BJP ಎಷ್ಟು ಬೆಳೆದಿದೆ ಅಂತ ಕೇಳಿದ್ರೆ, ಏಕ ನಂಬರ್ದಲ್ಲಿ 10,000 ಕೋಟಿ ಇವತ್ತು ಅದರ ಅಕೌಂಟದಲ್ಲಿದೆ. 10,000 ಕೋಟಿ ಡಿಕ್ಲೇರ್ ಮಾಡಿದ್ದಾರೆ ಅವರು ಮೊನ್ನೆ. BJP ಬೆಂಬಲಿಗರು ಎಷ್ಟು ಬೆಳೆದಿದ್ದಾರೆ ಅಂದ್ರೆ ಸುಮಾರು 20 ಲಕ್ಷ ಕೋಟಿ ಅವರ ಸಾಲಗಳು ಮನ್ನಾ ಆಗಿದ್ದಾವೆ. ಇಲ್ಲಿ ಸಾಲ ತಗೊಳ್ಳೋದು, ಲಾಸ್ ಆಗದಂತ ಹೇಳಿ ಮನ್ನಾ ಮಾಡಿಸೋದು, ಇನ್ನೊಂದು ಸಾಲ ತಗೊಳ್ಳೋದು, ಇನ್ನೊಂದು ಆಸ್ತಿ ಖರೀದಿ ಮಾಡೋದು ಸರ್ಕಾರದ್ದು. ಮೋದಿಯವರು ಏನ್ ಮಾಡಿದ್ದಾರೆ ಅಂತ ಕೇಳಿದ್ರೆ, ಅದ್ವಾನಿಯವರಿಂದ ಬೆಳೆದು ಅದ್ವಾನಿಯವರು ಮೂಲಿಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ. ಅದ್ವಾನಿಯವರಿಗೆ ಮೂಲಿಗುಂಪು ಮಾಡಿ ಅದಾನಿಯವರನ್ನು ಬೆಳೆಸ್ತಾ ಇದ್ದಾರೆ ಇವರು. ಬೆಲೆ ಏರಿಕೆ ಇವ್ರು ಬಂದ ತಕ್ಷಣ ಇಲ್ಲಿವರೆಗೆ ಎಷ್ಟು ಪ್ರಮಾಣ ಆಗಿದೆ ಅನ್ನೋದು ನೋಡ್ಬೇಕು. ಇವರು ಅದು ಹೇಳುತ್ತಾ ಇರಲ್ಲ. ಮೋದಿ 12 ವರ್ಷ ಆಳಿದ್ರು. ದೇಶದ ಜ್ವಲಂತ ಸಮಸ್ಯೆಗಳ ಬಗ್ಗೆ, ಬೆಲೆ ಏರಿಕೆ ಬಗ್ಗೆ, ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡಿ. 56 ಇಂಚಿನ ಮೋದಿಯವರು ಇಸ್ರೇಲ್ದಲ್ಲಿ ಹೋಗಿ ಫಾದರ್ಲ್ಯಾಂಡ್ ಅಂದ್ರೆ ನಾವು ಇಸ್ರೇಲ್ದವ್ರದೇ ಇದ್ದೀವಿ, ನಾವು ಇಸ್ರೇಲ್ದೇ ನಮ್ಮ ತಂದೆ ಅನ್ನಂಗೆ ಒಪ್ಕೊಂಡು ಬಂದ್ರು ಇವರು. ಅದಕ್ಕೂ ಚಪ್ಪಾಳೆ ಬರೆಸೋದು, ಅದಕ್ಕೂ ಸಂತೋಷ ವ್ಯಕ್ತಪಡಿಸೋದು. ಈ ದೇಶದ ಮಾನವನ್ನ ಹರಾಜಿಗಿಟ್ಟಂತ ಮೋದಿಯವರು ಇಸ್ರೇಲ್ಗೆ ಫಾದರ್ಲ್ಯಾಂಡ್ ಅಂತ ಹೇಳಿದ್ರು. ಫಾದರ್ಲ್ಯಾಂಡ್ ಅಂತ ಹೇಳಿದ ಮರುದಿವಸನೇ ಅಲ್ಲಿ ಯುದ್ಧ ಪ್ರಾರಂಭ ಆಯಿತು. ಆ ಯುದ್ಧ ಪ್ರಾರಂಭ ಆದಾಗ ನಮಗೆ ಆ ಯುದ್ಧದ ಇಫೆಕ್ಟ್ ಇವತ್ತು ಆಗ್ತಾ ಇದೆ. ನಿನ್ನಿನ ದಿವಸ ಹೋರ್ಮುಜ್ ಜಲಸಂಧಿಯಲ್ಲಿ ಭಾರತ ಹಡಗು ಪೆಟ್ರೋಲಿಯಂ ವಸ್ತುಗಳನ್ನ ಗ್ಯಾಸನ್ನು ಹೊತ್ಕೊಂಡು ಬರುವಾಗ ಅಮೆರಿಕ ಸೇನೆ ಅದರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. 3 ಜನ ನಮ್ಮ ಸೈನಿಕರು ಸತ್ತಿದ್ದಾರೆ. ತುಟಿ ಬಿಚ್ಚಲ್ತಾ ಇರಲ್ಲ ನಮ್ಮ ಭಾರತದ ಭವ್ಯ ದೇಶದ ಪ್ರಧಾನಿ, ವಿದೇಶ ಮಂತ್ರಿ ತುಟಿ ಬಿಚ್ಚಿಲ್ಲ, ವಿದೇಶ ಕಚೇರಿ ಅಧಿಕಾರಿಗಳು ತುಟಿ ಬಿಚ್ಚಲಿಲ್ಲ. ನೀವು ಟ್ರಂಪ್ ಹೆದರಿ ಕೂತಿದ್ದೀರಿ. ಇರಾನ್ ಇವತ್ತು ಹೋರಾಟ ಮಾಡ್ತಾ ಇದೆ. ಭಾರತ ದೇಶದ ಹಡಗಿ ಉಳಿಸಲಿಕ್ಕೆ ಇರಾನ್ ದೇಶದ ಸೈನಿಕರು ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಪತ್ರಿಕೆಗಳು ಬಂದಿದೆ. ಟ್ರಂಪ್ ಹೆದರಿ ಆಡಳಿತ ನಡೆದಿದೆ ನಮ್ಮ ದೇಶದ್ದು. ಇಸ್ರೇಲ್ಗೆ ಹೆದರಿ ಆಡಳಿತ ನಡೆದಿದೆ. 56 ಇಂಚ್ ಪ್ರಧಾನಮಂತ್ರಿ. ನೆಹರು ಅವರಿಗೆ ಮೋದಿ ಅವರಿಗೆ ತುಲನೆ ಮಾಡ್ತಾ ಇದ್ದೀರಿ ನೀವು. 12 ವರ್ಷದ ವರ್ಷಾಚರಣೆ ಮಾಡಕ್ ಹೋಗಿ 17 ವರ್ಷ ನೆಹರು ಅವರು ಈ ದೇಶವನ್ನು ಆಳಿದ್ದಾರೆ, ನೆನಪಿಡ್ಬೇಕು ನೀವು. ಇಲ್ಲ ಅವರು ಆರಿಸಿ ಬಂದಿದ್ದು 12 ವರ್ಷ. ನೀವು ಎಂದು ಆರಿಸಿ ಬಂದ್ರಿ? ನೀವು ಗುಜರಾತ್ ಡೈರೆಕ್ಟ್ ಹೋಗಿ ಮುಖ್ಯಮಂತ್ರಿ ಆಗಿರಿ. ನಿಮ್ಗೆ ಯಾವುದು ಚುನಾವಣೆ ಗುರುತಿರ್ಲಿಲ್ಲ.
ನೀವು ಭಿಕ್ಷಾ ಬೇಡಿ ತಿಂತ ಇದ್ರಿ ತಿರುಗಾಡಿ. ಅಂಥವ್ರನ್ನ ಅದಾನಿಯವರು ಹೋಗಿ ಅದ್ವಾನಿಯವರು ಒಯ್ದು ನಿಮ್ಮ ಮುಖ್ಯಮಂತ್ರಿ ಮಾಡಿದ್ರು. ನೀವು ಡೈರೆಕ್ಟೇ ಮುಖ್ಯಮಂತ್ರಿ ಆದ್ರಿ. ನೀವು ಹೋಗಿ ಆರಿಸಿ ಬಂದಿದ್ರಿ, ನಿಮ್ಮ ಪ್ರಧಾನಿಗಳು ಆರಿಸಿ ಬಂದಿದ್ರಾ? ಅದನ್ನು ಬಿಜೆಪಿ ಹೇಳೋದು. ಕೆಲಸನೇ ಮಾಡ್ತಾರೆ ಗುಪ್ತವಾಗಿ, ಭೂಗರ್ಭದಾಗ ಆಗಲ್ಲ ಹೇಳಿದ್ರಲ್ಲ, ಭೂಗತವಾಗಿ ಅವರು ಹೇಳ್ರಿ. ಅದು ನೋಂದಣಿ ಆಗಿರೋದು ಸ್ವತಂತ್ರ ಪೂರ್ವದಲ್ಲಿ 70 ವರ್ಷ ನೀವು ದೇಶದಲ್ಲಿ ಸುದೀರ್ಘಾವಧಿ ಆಡಳಿತ ನೀಡ್ರಿ. ಯಾಕೆ ನೀವು ಅದನ್ನ 20 ವರ್ಷದಿಂದ ಹೌದ್ರಿ, ನೀವ್ಯಾಕೆ ಇಷ್ಟು ವರ್ಷ ಆಡಳಿತಲ್ರಿ ಕಾಂಗ್ರೆಸ್ ಸರ್ಕಾರ? ಎಲ್ಲ ಏಕಾಲಕ್ಕೆ ಆಗಲ್ಲ, ಆಯಾ ಕಾಲಕ್ಕೆ ಆತಿರ್ತಾವ. ಮಾಡ್ತಾರ, ಪುರುಷತಿ ಮಾಡ್ರಿ. ಬ್ಯಾನ್ ಅಂದ್ರೆ ನಿಮ್ಮ ಉದ್ದೇಶ ಯಾವ್ದು ಬ್ಯಾನ್ ಮಾಡಿಸ್ಬೇಕಂತದ? ಇಲ್ಲ ಇಲ್ಲ, ಉದ್ದೇಶ ಬ್ಯಾನ್ ಮಾಡ್ಬೇಕಾಗ್ತದಲ್ಲ. ನಿಮ್ಮ ಕಾಂಗ್ರೆಸ್ ಅಲ್ಲೂ ಕೂಡ RSS ಗಿರಿದಾರೆ, ಅದ್ರ ಬಗ್ಗೆ ಹೇಳಿ. ಕಾಂಗ್ರೆಸ್ ಅವರು ಪ್ರಚೋದನೆ ಮಾಡಿ ಅದನ್ನ ಬ್ಯಾನ್ ಮಾಡ್ತಾರೆ. ನಿಮ್ಮ ಕಾಂಗ್ರೆಸ್ ಅಲ್ಲೂ RSS ಗಿರಿದಾರೆ, ಅದ್ರ ಬಗ್ಗೆ ಹೇಳಿ. ಅವರು ನಿಮ್ಗೆ ಚಾಲೆಂಜ್ ಹಾಕ್ಯಾರ, ತಾಕತ್ತಿದ್ರೆ ಮಾಡಿ ನೋಡ್ರಿ. ಮಾಡ್ಬರಲ್ಲ, ತಂದೆಗೆ ಹಾಲಾರ್ದವ್ರು ನಿಮ್ಗೇನ್ ಹಾಕ್ಯಾರ ಚಾಲೆಂಜ್ ಹಾಕ್ಯಾರ. ಅವರು ತಂದೆಗೆ ಆಗ್ಲಿಕ್ಕಿಲ್ಲ, ಆದ್ರೆ ಬಾಬಾ ಸಾಹೇಬ್ ಬರೋದು ಸಂವಿಧಾನ ಶಕ್ತಿ ಇದೆ, ಪ್ರಿಯಾಂಕಾ ಖರ್ಗೆ ಶಕ್ತಿ ಇತ್ತಲ್ರಿ. ಇಷ್ಟ ದಿನ ಶಕ್ತಿನೇ ಇತ್ತಲ್ಲ, ಇಷ್ಟ ದಿನ ಇರ್ಲಿಲ್ಲ. ಕಾಂಗ್ರೆಸ್ ಆಡಳಿತ ಒಳಗೆ ಶಕ್ತಿ ಹೋಗ್ಬಿಡ್ತದ ಹೆಂಗ? ಅದ ಹೆಂಗ್ ಹೋಗ್ತೀರಿ? ಮತ್ತೆ ಈ ಮಾಡಲ್ಲ, ಈ 3 ವರ್ಷ ಆಡಳಿತ ಇತ್ತು. ನೋಡ್ರಿ ಸರ್, ಸುಮಾರು ವಿಡಿಯೋ ಕಾಂಗ್ರೆಸ್ ಆದ್ರೆ ಪ್ರಿಯಾಂಕಾ ಖರ್ಗೆನಲ್ಲಿ RSS ಇಲ್ಲ. ನೀವು ಕಾಂಗ್ರೆಸ್ ಮೇಲೆ 50% RSS ಇರ್ಬೋದು. ಪ್ರಿಯಾಂಕಾ ಖರ್ಗೆ ಒಳಗೆ ಏನಿದೆಯಲ್ಲ, ಪ್ರಿಯಾಂಕಾ ಖರ್ಗೆ ಏನಿದಾರಲ್ಲ ಅಲ್ಲಿ RSS ಇಲ್ಲ. ಕಾಂಗ್ರೆಸ್ ಅಲ್ಲ, RSS ಇಲ್ಲ ಅಂದ್ರೆ ಕಾಂಗ್ರೆಸ್ ಅಲ್ಲ? ಎಂತ ಪ್ರಶ್ನೆ ಇದೆ? RSS ಇಲ್ಲ ನಾ ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಅಲ್ಲ ಅಂದ್ರೆ ಅಲ್ಲ. ಪ್ರಶ್ನೆ ಇರೋದು ಇಡೀ ಕಾಂಗ್ರೆಸ್ಗೆ. ಕಾಂಗ್ರೆಸ್ ನಲ್ಲೇ ಒಳಗಿಟ್ಕೊಂಡ್ರೆ ಹೊರಗಡೆ ಏನ್ ಬ್ಯಾನ್ ಮಾಡ್ತೀರಿ? ಏನಾಗಿದೆ ದೇಶದ ಪರಿಸ್ಥಿತಿ? ಕಾಂಗ್ರೆಸ್ ಸೇರದ ಬಿಜೆಪಿ ಕಾಂಗ್ರೆಸ್ ಸೇರ್ಯಾರ. ಅವಕಾಶಕ್ಕೋಸ್ಕರ ಬಹಳ ಜನ ಅಲ್ಲಿ ಹೋಗಿ ಸೇರ್ಯಾರ, ಅವಕಾಶಕ್ಕೋಸ್ಕರ ಜನ ಇಲ್ಲಿ ಬಂದು ಸೇರ್ಯಾರ. ಎಲ್ಲ ಕಲಸು ಮೇಲೋಗರ ಆಗ್ಯಾವ ಎಲ್ಲ. ಮತ್ತೆ ಅದಕ್ಕೆ ತೆಗೆಯೋದು ಯಾವಾಗ? ಏನಿಲ್ಲ, ತಾನೇ ಹೋಗ್ತದ, ತಾನೇ ಹೋಗ್ತದ. ಮತ್ತೆ ಇಲ್ಲಿ ಒಂದ್ ಕಡೆ ಹಿಂದೆ ತಾನೇ ಹೋಗ್ತದ. ಹೋರಾಟನ RSS ವಿರುದ್ಧ ಪ್ರಿಯಾಂಕಾ ಗಾಂಧಿ, ರಾಹುಲ್ ಗಾಂಧಿ ಅಷ್ಟೇ ಮಾಡ್ಬೇಕು. ಕಾಂಗ್ರೆಸ್ ಅವ್ರು ಯಾರು ಮಾಡಂಗಿಲ್ಲ. ಅಲ್ಲ, ಪ್ರಿಯಾಂಕಾ ಗಾಂಧಿ ಮಾಡ್ತಾ ಇದ್ದಾರಲ್ವ, ಒಬ್ಬರೇ ಮಾಡ್ಬೇಕು. MB ಪಾಟೀಲ್ ನಿನ್ನೆ ಸರಿಯಾಗಿ ಉತ್ತರ ಹೇಳಿದಾರೆ, ಸಂತೋಷ್ ಲಾಡ್ ಹೇಳಿದಾರೆ, BK ಪ್ರಸಾದ್ ಅವ್ರು ಹೇಳಿದ್ದಾರೆ. MB ಪಾಟೀಲ್ ಅದು ನಂಗ್ ನೋಂದಣಿ ಆಗ್ಬೇಕು, ಯಾಕೆ ಆಗ್ಬಾರ್ದು? ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದು ಸರಿ ಇದೆ ಅಂತ ಹೇಳಿದಾರು. ಅಲ್ರಿ, ನೋಂದಣಿ ಮಾಡಿಸ್ಕೊಳ್ಳೋ ಹಂತದಾಗ ಅದಾರ್ರಿ ಅವರು, ಹೇಳೋ ಹಂತದಾಗ ಅಲ್ಲ, ಅಧಿಕಾರದಾಗ ಅದಾರ ಅವರು. ನೋಟಿಸ್ ಉತ್ತರನು ತಗೋರಿ, ನೀವು ಎಲ್ಲಾರು ಬರೀ ಕೇಳಿದ್ರೆ ಉತ್ತರ ಉತ್ತರ ಅಲ್ಲ, ಸ್ಪಷ್ಟ. ನೆಹರು ಪ್ರಭಾವಕ್ಕೂ ನೆಹರು ಈ ದೇಶ ಯಾವ್ದು ಎಲ್ಲಿಂದ ಎಲ್ಲಿಗೆ ತಗೊಂಡೋದ್ರು ಅದನ್ನು ನೋಡಿ. ಆದ್ರೆ ಮೋದಿಯವರು ದೇಶ ಎಲ್ಲಿಂದ ಎಲ್ಲಿಗೆ ತಂದ್ರು, ಡೌನ್ ಹೊಡಿತು, ಡೌನ್ ತಂದ್ರು. ಎತ್ತರಕ್ಕೆ ಒಯ್ದಿದ್ರು ನೆಹರು ಅವರು. ನೀವು ಕೆಳಮಟ್ಟಕ್ಕೆ ತಂದಿದ್ದೀರಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮ್ಮ ಭಾರತದ ಗೌರವವನ್ನು. ಅಂಥದನ್ನು ನೀವು 12 ವರ್ಷ ಆಗಿದೆ, 12 ವರ್ಷ ಆಗಿದೆ, ಈಗ 12 ವರ್ಷ ಆಗ್ತದೆ, ಇನ್ನು 12 ವರ್ಷ ಆಗ್ತದೆ ಹಿಂಗೆ. ಆದ್ರೆ ಸಾಧನೆ ಹೇಳಿ, ಒಂದಾದ್ರೂ ಹೇಳಿ. ನೆಹರು ಮಾಡಿದ ಈಕ್ವಲ್ ಆಗಂತ ಒಂದಾದ್ರೂ ಸಾಧನೆ ಹೇಳಿ. ನಮ್ಮ ಮಾರುವುದಾಗೆ ಅದು ನಿಮ್ಮ ಕೆಲಸ ಎಲ್ಲ. ಅವ್ರು ಏನೇನು ಎಲ್ಲ ಮಾಡಿದ್ರು ಎಲ್ಲ ಮಾರ್ತಾ ಇದ್ದೀರಿ. ಒಂದು ಸರ್ಕಾರಿ ಸ್ವಾಮ್ಯದ ಉದ್ಯಮಗಳನ್ನು ಮಾರ್ತಾ ಇದ್ದೀರಿ. ಇದರ ಮಂಚೂಣಿಯೊಳಗೆ ನಿಂತು ನಮ್ಮ ಸಂಸದರಾದ ಜಿಗಜಿಣಗಿ ಅವರು 12 ವರ್ಷದ ಸಾಧನೆ, 12 ವರ್ಷದ ಮೆರವಣಿಗೆ ಮಾಡ್ತಾ ಇದ್ದಾರೆ. ನಿಮಗೆ 40 ವರ್ಷದ ಸಾಧನೆ ಕೇಳಿದ್ದೀವಿ ನಾವು. ನೀವು ನಮಗೆ ಇಬ್ರಾಹಿಂಪುರ ಬ್ರಿಡ್ಜ್ ಹೇಳಿದ್ರಿ, ಇಬ್ರಾಹಿಂಪುರ ಬ್ರಿಡ್ಜ್ ನೋಡಂತ ಹೇಳ್ರಿ ಅವನಿಗೆ ಅಂತ ಹೇಳಿದ್ರಿ. ಬಿಜಾಪುರ ನಗರ ಸುತ್ತಲ್ಲ 4 ಸರ್ಕಲ್ ಆಗ್ಯದಾವ, ಬೈಪಾಸ್ ಅಂತ ಹೇಳಿದ್ರಿ. 40 ವರ್ಷದ ಸಾಧನೆನಾ ಇದು? ನಮಗೆ ತೋರಿಸ್ತಾರೆ ನೀವು? ಹಿಂದಕ್ಕೆ ನಾವು ಸಣ್ಣವ್ರಿದ್ದಾಗ ಹಳ್ಳ್ಯಾಗ ಡಬ್ಬ ಹೊತ್ಕೊಂಡು ಬರ್ತಿರು. ಗರ್ದಿ ಗಮ್ಮತ್ತ ನೋಡು, ಶಾರ್ ಬಂಬೈ ನೋಡು, ಹೇಮಾ ಮಾಲಿಕ್ ಬಂದಾಳ ನೋಡು, ನರಗೀಸ್ ಬಂದಾನ ನೋಡು, ಧರ್ಮೇಂದ್ರ ಬಂದಾನ ನೋಡು, ಹಂಗೆ ಗರ್ದಿ ಗಮ್ಮತ್ ತೋರಿಸ್ತಾ ಇದ್ದೀರಿ ನಮ್ಗೆ. ಇಬ್ರಾಹಿಂಪುರ ಬ್ರಿಡ್ಜ್ ತೋರಿಸಿ ನೀವು ಹಾರಿಸಿ ಮಾತಾಡೋದು ಬಿಡ್ರಿ. ನೀವೇನು ನಮ್ಗಿಂತ ಭಾಳ ಭಾರಿ ಅಲ್ಲ. ನಮ್ಮ ಜೊತೆನೆ ಜನತಾ ಪಾರ್ಟಿಯಾಗಿದ್ದವರು, ಜನತಾ ದಳದಾಗಿದ್ದವರು, ಇವತ್ತೇನೋ ಕೋಟಾದಾಗ ಹೋಗಿ ನೀವು MP ಆಗಿರಿ. ಹಾರಿಸಿ ಮಾತಾಡಿ ಏಕವಚನ ಮಾತಾಡೋದು ಇವೆಲ್ಲ ಬಿಟ್ಬಿಡ್ರಿ ನೀವು. ನಿಮ್ಗೆ ಅರುಮೂರು ಹಿಡಿದು ಬಿಟ್ಟದ, ಈಗ ಅಧಿಕಾರ ಹೋಗ್ಬಿಟ್ಟದ. ನಿಮ್ಗೆ ಮಂತ್ರಿ ಆಗ್ಬೇಕಂತೀರಿ, ಮುಖ್ಯಮಂತ್ರಿ ಆಗ್ಬೇಕಂತೀರಿ, ಅರುಮೂರು ಹಿಡಿದ ನಿಮ್ಗೆ. ಬೇರೆದವ್ರಿಗೂ ಗೌರವ ಇಟ್ಕೊಂಡು ಮಾತಾಡ್ರಿ. ನಿಮ್ಮ ಬಗ್ಗೆ ಭಾಳ ಗೌರವ ಇದೆ ನಮಗೆ. ನಾವು 10 ಸಲ ಹೇಳಿದ್ದೀನಿ ಮುತ್ಸದ್ದಿ ರಾಜಕಾರಣಿ ಒಳ್ಳೆ ರಾಜಕಾರಣಿ ಅಂತ. ಆದ್ರೆ ಈಗ ನೀವು ಪರ ದಾರಿ ಬಿಡ್ತಾ ಇದ್ದೀರಿ. ಅದಕ್ಕೆ ಬಿಜೆಪಿ ಏನಾರು ಮಾಡ್ತಾರೇನೋ ಅಂತ ಹೇಳಿ ಜನರಿಗೆ ಬೈತಾ ಇದ್ದೀರಿ, ವಿರೋಧ ಪಕ್ಷದವ್ರಿಗೆ.
ನೀವು ಏನು ಮಾಡಲ್ಲ ಅವರು. ಅದಕ್ಕೆ ಮೋದಿ ಸಾಧನೆ ಏನೂ ಇಲ್ಲ. ಟ್ರಂಪ್ಗೆ ಹೆದರಿ, ಬೇರೆ ದೇಶಗಳಿಗೆ ಹೆದರಿ ಇವರು ಬಗ್ಗೆ ನಡೀತಾ ಇದ್ದಾರೆ. ಇದು ಸಾಧನೆ ಅಲ್ಲ. ಈ ದೇಶ ಅವನತಿಯತ್ತ ಹೋಗ್ತಾ ಇದೆ. ಎಲ್ಲ ಮಾರಾಟ ಮಾಡ್ತಾ ಇದ್ದಾರೆ. ಅಭಿವೃದ್ಧಿ ಶೂನ್ಯ ಇದೆ. ಇಂಥ ಒಂದು ಅಣೆಕಟ್ಟು ಹೇಳಿ, ಇವ್ರ ಪೀರಿಯಡದಲ್ಲಿ ಒಂದು ಅಣೆಕಟ್ಟು ಓಪನಿಂಗ್ ಆಗಿ, ಅಣೆಕಟ್ಟು ಅಡಿಪಾಯ ಹಾಕಿ ಆ ಓಪನಿಂಗ್ ಆಗ್ಯದ ಅಂತ ಹೇಳಿ, ಇವ್ರ ಕಾಲದಲ್ಲಿ ಕಟ್ಟಿದ ಎಲ್ಲ ಬ್ರಿಡ್ಜ್ಗಳು, ಎಲ್ಲ ಸಣ್ಣ ಪುಟ್ಟ ಅಣೆಕಟ್ಟುಗಳು ಬಿದ್ದು ಹೋಗಿದ್ದಾವೆ. ರಾಮ ಮಂದಿರ ಸೋರಾಕತ್ತೈತಿ. ಸಂಸತ್ ಭವನ ಹೊಸದು 22,000 ಕೋಟಿ ಖರ್ಚು ಮಾಡಿ ಕಟ್ಸಿದ್ರಿ. ಅದರ ಅವಶ್ಯಕತೆನೇ ಇರಲಿಲ್ಲ. ನೀವು ಯಾವ ಸಂಸತ್ ಭವನಕ್ಕೆ ಬಾಗಿ ಹಣೆ ಹಚ್ಚಿ ನಮಸ್ಕಾರ ಮಾಡಿ ಒಳಗೆ ಹೋಗಿದ್ರಿ, ಆ ಸಂಸತ್ ಭವನ ಇವತ್ತು ಹಾಳು ಕೋಟೆ ಮಾಡಿದ್ರಿ. 22,000 ಕೋಟಿ, ಅದು ಕರೋನಾದಲ್ಲಿ ಆರ್ಥಿಕ ಪರಿಸ್ಥಿತಿ ಸಮಸ್ಯೆ ಇದ್ದಾಗ ಅಂತರ ಕಟ್ಟಿ ನೀವು ತೆಗಿದ್ರಿ, ಅದು ಸೋರ್ತಾ ಇದೆ. ನಿಮ್ಮದು ಯಾವುದಂತೆ ಸಾಧನೆ?